ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಂದ ಗೋಕುಲ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆ ತುಂಬ ಕುತೂಹಲಕಾರಿಯಾಗಿದೆ. ಸಂಚಿಕೆ ಆರಂಭದಲ್ಲಿ ಮೀನಾ ತಾನು ಮನೆ ಬಿಟ್ಟು ಹೋಗುವುದಾಗಿ ಸುಳ್ಳು ಹೇಳಿದ್ದಕ್ಕೆ ಕೇಶವ್ ಫುಲ್ ಗರಂ ಆಗಿರ್ತಾನೆ. ಮಳೆಯಲ್ಲಿ ನೆನೆಯುತ್ತಾ ಗಾಬರಿಯಿಂದ ಓಡಿ ಬಂದು ತನಗೆ ಮೀನಾ ಸುಳ್ಳು ಹೇಳಿ ಚಮಕ್ ಕೊಟ್ಟಿದ್ದು ಕೇಶವನಿಗೆ ಅರಗಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಮೀನಾ ಎಷ್ಟೇ ಕ್ಷಮೆ ಕೇಳಿದರೂ ಕೇಶವ ಕರಗುವುದಿಲ್ಲ. ಇನ್ಮೇಲೆ ನನ್ನನ್ನು ಯಾವತ್ತೂ ಮಾತನಾಡಿಸಬೇಡ ಎಂದು ಸಿಟ್ಟಿನಿಂದ ಹೇಳಿ ಹೊರಟು ಹೋಗ್ತಾನೆ. ಇತ್ತ ಪ್ರಿಯಾಳನ್ನು ಮಾಧವ ಅವಳ ತಾಯಿ ವೀಣಾಳ ಮನೆಗೆ ಬಿಟ್ಟು ಹೋಗ್ತಾನೆ. ಪ್ರಿಯಾ ತನ್ನ ತಾಯಿಯ ಎದುರು ಅಳಲು ತೋಡಿಕೊಳ್ಳುತ್ತಾ, ಮಾಧವ ತನ್ನ ಸಂಬಳದ ಹಣವನ್ನೆಲ್ಲ ಅವರ ತಂದೆಗೆ ಕೊಟ್ಟು ಬಿಟ್ಟರು. ನನಗಂತೂ ಆ ಮನೆಯಲ್ಲಿ ಈಗ ಬೆಲೆಯೇ ಇಲ್ಲದಂತಾಗಿದೆ ಎಂದು ಬೇಸರ ಮಾಡಿಕೊಳ್ತಾಳೆ. ಅದಕ್ಕೆ ವೀಣಾ ಅವರು, ಹನಿಮೂನ್ಗೆ ಹೋದಾಗಲೇ ಗಂಡನನ್ನು ನಿನ್ನ ಅಂಕೆಯಲ್ಲಿ ಇಟ್ಟುಕೊಳ್ಳಬೇಕಿತ್ತು, ಈಗ ಕೈ ಮೀರಿ ಹೋಗಿದೆ ಎಂದು ಪ್ರಿಯಾಳಿಗೆ ಹೇಳ್ತಾಳೆ. ಇನ್ನೊಂದೆಡೆ ಎದುರು ಮನೆಯ ಚಂದ್ರಕಾಂತ್ ಮಗ ಕಂಟಿಗೆ ಹೆಣ್ಣು ನೋಡಲು ಹುಡುಗಿಯ ಕಡೆಯವರು ಕಾರಿನಲ್ಲಿ ಬರ್ತಾರೆ. ಅದೇ ಸಮಯಕ್ಕೆ ಅಲ್ಲಿಗೆ ಬಂದ ನಂದನ್ ಅವರನ್ನು ಮಾತನಾಡಿಸ್ತಾರೆ. ಹುಡುಗಿಯ ತಂದೆ, ನಾವು ಚಂದ್ರಕಾಂತ್ ಮಗ ಕಂಟಿಗೆ ಹೆಣ್ಣು ನೋಡಲು ವಿಚಾರಿಸಲು ಬಂದಿದ್ದೇವೆ ಎನ್ನುತ್ತಾರೆ. ಅಷ್ಟರಲ್ಲಿ ಚಂದ್ರಕಾಂತ್ ಮತ್ತು ಸೂರ್ಯಕಾಂತ್ ಹೊರಗೆ ಬಂದು ನಂದನ್ ಅವರ ಫ್ಯಾಮಿಲಿಯನ್ನು ಕೀಳಾಗಿ ಮಾತನಾಡಿಸಲು ಶುರು ಮಾಡ್ತಾರೆ. ನಮ್ಮದು ತುಂಬ ನ್ಯಾಯಯುತ ಫ್ಯಾಮಿಲಿ, ಅವರ ತರಹ ಓಡಿ ಹೋಗಿ ಮದುವೆಯಾಗುವ ಫ್ಯಾಮಿಲಿ ಅಲ್ಲ ಎಂದು ನಂದನ್ ಅವರ ಎದುರೇ ಬಂದ ಬೀಗರಿಗೆ ಸುಳ್ಳು ಹೇಳಿ ಬಿಲ್ಡಪ್ ಕೊಡ್ತಾರೆ. ಇದನ್ನು ಕೇಳಿ ನಂದನ್ ಸುಮ್ಮನಿದ್ದರೂ ಅಲ್ಲಿಗೆ ಬಂದ ಅಮ್ಮುಗೆ ತಡೆಯಲು ಸಾಧ್ಯವಾಗದೆ ಎಲ್ಲರನ್ನ ನಿಲ್ಲಿಸ್ತಾಳೆ. ಬಂದ ಬೀಗರ ಎದುರೇ ಅಮ್ಮು, ಮಾಧವನ ಮದುವೆಗೆ ಶಾಸ್ತ್ರದ ದಿನ ನಾನು ಮತ್ತು ಮೀನಾ ಅಕ್ಕ ಕಾಣೆಯಾಗಿದ್ದೆವು. ಅದಕ್ಕೆ ಕಾರಣ ಬೇರೆ ಯಾರೂ ಅಲ್ಲ, ಇದೇ ಕಂಟಿ ಎಂದು ಅಸಲಿ ಸತ್ಯವನ್ನು ಬಿಚ್ಚಿಡ್ತಾಳೆ. ಇವನೇ ನಮ್ಮಿಬ್ಬರನ್ನು ಕಿಡ್ನಾಪ್ ಮಾಡಿ ಚಿತ್ರಹಿಂಸೆ ನೀಡಿದ್ದ ಎಂದು ಎಲ್ಲರ ಎದುರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಹಾಕಿಸ್ತಾಳೆ. ಕಂಟಿ ಕೂಡ ಸಿಟ್ಟಿನಲ್ಲಿ, ಹೌದು ನಾನೇ ಕಿಡ್ನಾಪ್ ಮಾಡಿದ್ದು, ಈಗೇನು ಎಂದು ಒಪ್ಪಿಕೊಳ್ತಾನೆ. ಇದನ್ನು ಕೇಳಿ ಕೇಶವನಿಗೆ ತಡೆಯಲು ಸಾಧ್ಯವಾಗದೆ, ನನ್ನ ಮೀನಾಳನ್ನು ಎತ್ತಿಕೊಂಡು ಹೋಗಿ ಟಾರ್ಚರ್ ಕೊಡ್ತೀಯ ಎಂದು ಕಂಟಿಗೆ ಸರಿಯಾಗಿ 2 ಬಾರಿಸ್ತಾನೆ. ಜೊತೆಗೆ ವಲ್ಲಭ ಕೂಡ ಬಂದು ಕಂಟಿಗೆ ಸರಿಯಾಗಿ ಧರ್ಮದೇಟು ನೀಡ್ತಾನೆ. ಕೇಶವ ತನ್ನ ಮೇಲಿನ ಪ್ರೀತಿಯಿಂದ ಕಂಟಿಗೆ ಹೊಡೆಯುತ್ತಿರುವುದನ್ನು ನೋಡಿ ಮೀನಾ ಮನಸ್ಸಿನಲ್ಲೇ ತುಂಬ ಖುಷಿ ಪಡ್ತಾಳೆ. ಕಂಟಿಯ ಅಸಲಿ ಬಂಡವಾಳ ತಿಳಿದ ಹುಡುಗಿಯ ಮನೆಯವರು ಇಂತಹ ಕೆಟ್ಟ ಹುಡುಗನಿಗೆ ನಾವು ಹೆಣ್ಣು ಕೊಡುವುದಿಲ್ಲ ಎಂದು ಮದುವೆ ಸಂಬಂಧವನ್ನು ಅಲ್ಲಿಗೆ ಮುರಿದು ಹೊರಟು ಹೋಗ್ತಾರೆ. ಇದರಿಂದ ಚಂದ್ರಕಾಂತ್ ಫ್ಯಾಮಿಲಿಗೆ ತೀವ್ರ ಅವಮಾನವಾಗುತ್ತದೆ. ಕೊನೆಗೆ ನಂದನ್ ಫ್ಯಾಮಿಲಿ ಮನೆಗೆ ಮರಳಿದಾಗ ಕೇಶವನ ಪ್ರೀತಿಯನ್ನು ಕಂಡು ಮೀನಾ ಅವನನ್ನು ತಬ್ಬಿಕೊಂಡು ಥ್ಯಾಂಕ್ಸ್ ಹೇಳ್ತಾಳೆ. ಇಬ್ಬರು ಒಂದಾದದ್ದನ್ನು ನೋಡಿ ಇಡೀ ಕುಟುಂಬವೇ ಖುಷಿ ಪಡುತ್ತದೆ. ಇಲ್ಲಿಗೆ ಇಂದಿನ ರೋಚಕ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಗಳಲ್ಲಿ ಏನೇನು ಆಗತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರ್ಯಾರು ಚಾನಲ್ ನೋಡ್ತಾ ಇದ್ದೀರಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.